ಸರ್ವಜ್ಞ ನಗರ ಸಾರಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಒಂದು ಕ್ಷೇತ್ರದಲ್ಲಿ ಜನರು ಓರ್ವ ಜನಪ್ರತಿನಿಧಿಯನ್ನ ನಿರಂತರವಾಗಿ ಗೆಲ್ಲಿಸ್ತಾರೆ ಅಂದ್ರೆ ಅವರು ಜನರಿಗೆ ಇಷ್ಟವಾದ ವ್ಯಕ್ತಿ ಅಂತಾನೆ ಅರ್ಥ. ಆದ್ರೆ ಜನರಿಗೆ ಇಷ್ಟವಾಗಬೇಕಾದ್ರೆ ಜನರ ಹಿತ ಕಾಪಾಡಿರಬೇಕು ಮತ್ತು ಕೆಲಸಗಳನ್ನ ಚಾಚು ತಪ್ಪದೆ ಮಾಡಿರಬೇಕು. ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ 4 ಬಾರಿ ಗೆದ್ದಿರುವ ಇಂಧನ ಸಚಿವ ಕೆಜೆ ಜಾರ್ಜ್ ರವರು ಕ್ಷೇತ್ರದಲ್ಲಿ ಮಾಡಿರುವ ಕೆಲಸಗಳೇನು, ಜನರು ಅವರ ಬಗ್ಗೆ ಏನಂತಾರೆ, ಕೆಳಚಂದ್ರ ಫೌಂಡೇಶನ್ನ CSR ಫಂಡ್ನಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳೇನು, ಈ ಎಲ್ಲದರ ಕುರಿತು ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಸರ್ವಜ್ಞ ನಗರ. ಈ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಮುಂದಿದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಕ್ಷೇತ್ರದ ಹೊಳಹೊಕ್ಕರೆ ಅಭಿವೃದ್ಧಿ ಕಾರ್ಯಗಳು ಮಾತ್ರವಲ್ಲ, ಕಲ್ಯಾಣ ಕಾರ್ಯಕ್ರಮಗಳು, ವೈದ್ಯಕೀಯ ಸೇವೆಗಳು, ಕೌಶಲ್ಯ ಅಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆಯ ಗುಣಮಟ್ಟವನ್ನ ಕಾಣಬಹುದು. ಒಂದು ವಿಶೇಷ ಮಾಹಿತಿ ಏನಂದ್ರೆ, ಹಲವು ಕಾರ್ಯಕ್ರಮಗಳು ಕೆಜೆ ಜಾರ್ಜ್ ಅವರ ಕೆಳಚಂದ್ರ ಫೌಂಡೇಶನ್ನ CSR ಫಂಡ್ ಅಂದ್ರೆ ಸಾಮಾಜಿಕ ಹೊಣೆಗಾರಿಕೆ ನಿಧಿಯನ್ನ ಇಲ್ಲಿ ಬಳಸಿ ಮಾಡಿರುವ ಕೆಲಸಗಳು ಜನರ ಬದುಕನ್ನೇ ಬದಲಿಸಿದೆ. ಅದೆಷ್ಟೋ ಬಡವರ ಬದುಕು ಹಸನಾಗಿದೆ. ನಿರುದ್ಯೋಗಿ ಯುವಕ ಸಮುದಾಯಕ್ಕೆ ಕೆಲಸ ಸಿಕ್ಕಿದ್ರೆ ಮಹಿಳೆಯರು ಹೆಚ್ಚಿನ ಕೌಶಲ್ಯ ಅಂದ್ರೆ ಸ್ಕಿಲ್ಸ್ ಕಲಿತು ಸ್ವ ಉದ್ಯೋಗ ಮತ್ತೆ ಹೊಸ ಜೀವನ ಆರಂಭಿಸಿ ಯಶಸ್ಸು ಕಂಡ ಅದೆಷ್ಟೋ ಉದಾಹರಣೆಗಳು ಸಿಗೋದು ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ. ಅಷ್ಟೇ ಯಾಕೆ, ವೈದ್ಯಕೀಯ ಸೇವೆ ಪಡೆಯಲು ಅಶಕ್ತರಾದ ಬಡವರಿಗೆ ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಉಚಿತ ವೈದ್ಯಕೀಯ ಸೇವೆ ಸಿಕ್ಕಿ ಅವರ ಜೀವ ಉಳಿದಿದೆ, ಕುಟುಂಬದ ಆಧಾರವೂ ಉಳಿದಿದೆ. ಹಾಗಾದ್ರೆ ಬನ್ನಿ, ಸರ್ವಜ್ಞ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಜೆ ಜಾರ್ಜ್ ಅವರು ಮಾಡಿರುವ ಒಂದೊಂದೇ ಕೆಲಸವನ್ನ ನಿಮ್ಮ ಮುಂದೆ ಇಡ್ತೀವಿ. ಒಂದಂತೂ ಸತ್ಯ, ಈ ಕಾರ್ಯಕ್ರಮ ಮುಗಿದ ನಂತರ ಸಚಿವ ಕೆಜೆ ಜಾರ್ಜ್ ಅವರ ಮೇಲೆ ನಿಮಗೊಂದು ವಿಶೇಷ ಗೌರವ ಮೂಡಲಿದೆ. ಕೆಳಚಂದ್ರ ಕೌಶಲ್ಯ ಅಭಿವೃದ್ಧಿ ಕೇಂದ್ರ. ಕೆಳಚಂದ್ರ ಫೌಂಡೇಶನ್ ತನ್ನ ಸರ್ವಜ್ಞ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್ ಅಂದರೆ SHCI ಮುಖಾಂತರ ಸಮುದಾಯದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಪ್ರಮುಖ ಕೊಡುಗೆ ನೀಡ್ತಾ ಇದೆ. ಅದರ ಭಾಗವಾಗಿ ಕೆಜೆಹಳ್ಳಿ ಮತ್ತು ಜೀವನಹಳ್ಳಿಯಲ್ಲಿ ಸ್ಥಾಪಿಸಲಾದ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳು ಮಹಿಳೆಯರು ಮತ್ತು ಯುವಕರಿಗೆ ಉದ್ಯೋಗೋನ್ಮುಖ ಕೌಶಲ್ಯ ತರಬೇತಿ ನೀಡುವ ಮೂಲಕ ಆತ್ಮನಿರ್ಭರತೆ ಬೆಳೆಸುವ ಕೆಲಸ ಮಾಡ್ತಿವೆ. ಕೆಜಿಹಳ್ಳಿ ಕೇಂದ್ರದಲ್ಲಿ ಮಹಿಳೆಯರ ಸಬಲೀಕರಣದ ಮೇಲೆ ವಿಶೇಷ ಗಮನ ಹರಿಸಲಾಗಿದ್ದು, ಕಂಪ್ಯೂಟರ್ ಜ್ಞಾನ, ಟೈಲರಿಂಗ್ ಮತ್ತು ಎಂಬ್ರಾಯ್ಡರಿ ಹಾಗೂ ಹ್ಯಾಂಡ್ ಕ್ರಾಫ್ಟ್ ತರಬೇತಿ ನೀಡಲಾಗ್ತಿದೆ. ಈ ತರಬೇತಿಗಳು ಮಹಿಳೆಯರಿಗೆ ಸ್ವಂತ ಆದಾಯ ಸಂಪಾದಿಸಲು ಸಹಕಾರಿಯಾಗ್ತಿವೆ. ಜೀವನಹಳ್ಳಿ ಕೇಂದ್ರದಲ್ಲಿ ಯುವಕರಿಗೆ ಡೇಟಾ ಎಂಟ್ರಿ ಆಪರೇಟರ್, ಎಲೆಕ್ಟ್ರಿಷಿಯನ್ ಮತ್ತು ಮೊಬೈಲ್ ರಿಪೇರಿಂಗ್ ಹಾಗೂ ಸರ್ವಿಸ್ ತರಬೇತಿ ನೀಡಲಾಗ್ತಿದೆ. ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತೆ. ಈ ತರಬೇತಿ ಕೇಂದ್ರಗಳು ಹಲವಾರು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸೋದ್ರ ಜೊತೆಗೆ ಸಮುದಾಯದಲ್ಲಿ ಕೌಶಲ್ಯಾಭಿವೃದ್ಧಿಗೆ ಮಹತ್ವದ ವೇದಿಕೆಯಾಗಿದೆ. ನಮಸ್ಕಾರ, ನನ್ನ ಹೆಸರು ಪ್ರಸನ್ನ ಕುಮಾರಿ. ನಾನು ಸುಬನ್ಪಾಳ್ಯದಿಂದ ಬರ್ತಾ ಇದ್ದೀನಿ. ನಾನು ಸೆಕೆಂಡ್ PU ಮುಗಿಸ್ದೆ. ಆಗ ನನಗೆ ಮ್ಯಾರೇಜ್ ಆಗಿತ್ತು. ನನ್ನ ಹಸ್ಬೆಂಡ್ ತೀರ್ಕೊಂಡಿದ್ರು. ಆ ಟೈಮಲ್ಲಿ ನನಗೆ ಏನು ಮಾಡಬೇಕು ಗೊತ್ತಾಗಿಲ್ಲ. ಆವಾಗ ನನಗೆ ಇಲ್ಲಿ ಈ ಥರ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇದೆ ಅಂತ ಗೊತ್ತಾಗಿತ್ತು. ಆವಾಗ ಇಲ್ಲಿ ಬಂದು ಡೇಟಾ ಎಂಟ್ರಿ ಕ್ಲಾಸಲ್ಲಿ ಜಾಯ್ನ್ ಆದೆ. 3 ಮಂತ್ಸ್ ಕೋರ್ಸ್ ಮುಗಿಸ್ದೆ. ಆಮೇಲೆ ಇಲ್ಲಿಂದನೇ ನನಗೆ ಟ್ರೈಲೈಫ್ ಹಾಸ್ಪಿಟ್ಲಲ್ಲಿ ರಿಸೆಪ್ಷನಿಸ್ಟಾಗಿ ಕೆಲಸ ಸಿಕ್ತು. ಇವಾಗ ನನಗೆ ಚೆನ್ನಾಗಿ ಆಗ್ತಿದೆ. ಫೈನಾನ್ಷಿಯಲಿ ನಾನು ಸೆಟ್ಲ್ ಆಗ್ತಾಯಿದ್ದೀನಿ. ಇಲ್ಲಿ 3 ಮಂತ್ಸ್ ಕೋರ್ಸ್ ಮುಗಿಸಿದ ಮೇಲೆ ಇವ್ರ ಕಡೆಯಿಂದನೇ ನನಗೆ ಜಾಬ್ ಸಿಕ್ತು. ಐ ಆಮ್ ಹ್ಯಾಪಿ. ದಾಸ್ ಸರ್ ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ, ನಾನು ಲತಾ ಗಣೇಶ್. ಕೆಳಚಂದ್ರ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರಲ್ಲಿ ಇನ್ಚಾರ್ಜ್ ಆಗಿದ್ದೀನಿ. ಈ ಸಂಸ್ಥೆ ಮಿನಿಸ್ಟರ್ ಕೆಜೆ ಜಾರ್ಜ್ ಸಾಹೇಬರವರದ್ದು CSR ಪ್ರಾಜೆಕ್ಟ್ ಆ್ಯಂಡ್ ನಮ್ಮ ಯೂತ್ಸ್ ಆ್ಯಂಡ್ ಎಂಪವರ್ಮೆಂಟ್ ಆಫ್ ದಿಸ್ ಲೋ ಇನ್ಕಮ್ ಗ್ರೂಪ್ ಆಫ್ ಸ್ಟೂಡೆಂಟ್ಸಿಗೆ ಈ ಉದ್ದೇಶವಾಗಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ 800 ಮಕ್ಕಳು
ಶಿಕ್ಷಣ ಪಡೆದಿದ್ದಾರೆ. ಡಾಟಾ ಎಂಟ್ರಿ ಕೋರ್ಸ್, ಎಲೆಕ್ಟ್ರಿಕಲ್ ಟೆಕ್ನಿಷಿಯನ್ ಕೋರ್ಸ್ ಆ್ಯಂಡ್ ಮೊಬೈಲ್ ರಿಪೇರ್ಸ್ ಆ್ಯಂಡ್ ಸರ್ವಿಸ್ ಕೋರ್ಸ್ 800 ಸ್ಟೂಡೆಂಟ್ಸಿಗೆ ನಾವು ಶಿಕ್ಷಣ ಕೊಟ್ಟಿದ್ದೀವಿ. ಆ್ಯಂಡ್ ಪ್ಲೇಸ್ಮೆಂಟ್ ಅಸಿಸ್ಟೆಂಟು ಮಾಡಿದ್ದೀವಿ. ಆ್ಯಂಡ್ ಫಾರ್ ಕಂಪನೀಸ್ ಲೈಕ್ ಮುತ್ತೂಟ್ ಫೈನಾನ್ಸ್, ಎಂಬಸಿ ಗಲ್ಫ್ ಲಿಂಕ್ಸ್, ಟ್ರೈ ಲೈಫ್ ಹಾಸ್ಪಿಟಲ್, ಡಿಗ್ನಿಟಿ ಎಂಟರ್ಪ್ರೈಸಸ್, ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಹಲವಾರು ಕಂಪನಿಯಲ್ಲಿ ಕೆಲಸ ಕೊಡಿಸಿದ್ದೀವಿ. ಮೇನ್ ಉದ್ದೇಶ ಬಂದು ಬಡ ಮಕ್ಕಳನ್ನು ಸ್ವಲ್ಪ ಅಪ್ಲಿಫ್ಟ್ ಮಾಡೋಕ್ಕೆ ಆ್ಯಂಡ್ ಎಂಪವರ್ಮೆಂಟ್ ಆಫ್ ದ ಯೂತ್ಸ್ಗೆ ನಮ್ಮ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಬಂದಿದ್ದೆ. ಇಲ್ಲಿಂದ ನನಗೆ ಪ್ಲೇಸ್ಮೆಂಟ್ ಸಿಕ್ಕಿದೆ. ಇವಾಗ ಕ್ಲೈನ್ ಲಾಂಡ್ರಿಂದ ಪ್ಲೇಸ್ಮೆಂಟ್ ಸಿಕ್ಕಿದೆ. ಇಲ್ಲಿ ಫ್ರೀ ಕಾಸ್ಟಲ್ಲಿ ಮಾಡಿಕೊಡ್ತಾ ಇದ್ದಾರೆ ಎಲ್ಲ. ಮತ್ತು ನಮಗೆ ಇವಾಗ 10th ಇದು ಮುಗಿಸ್ಮೇಲೆ ನಾನು ಇಲ್ಲಿ ಬಂದು ಇವಾಗ ಇದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಇವಾಗ ನಾನು ಇದು ಕೆಲಸ ಹೋಗ್ತಾಯಿದ್ದೀನಿ. ಮತ್ತು ಇಲ್ಲಿ ಫ್ರೀ ಕಾಸ್ಟಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಇದು ಯಾರಿಗಾದ್ರೂ ಪ್ರಾಬ್ಲಮ್ ಇದ್ದು ಇವಾಗ ಓದೋಕ್ಕಾಗಿಲ್ಲ ಅಂದರೆ ಇಲ್ಲಿ ಬಂದು ಓದ್ಬೋದು. ಸರ್ ಆ್ಯಕ್ಚುಲಿ ತುಂಬಾ ಯೂಸ್ ಆಗಿದೆ. ಯಾಕಂದರೆ ನನ್ನ ಮಗಳು ಡಿಗ್ರಿ ಓದಿದ ತಕ್ಷಣ ನಾನು ಕಂಪ್ಯೂಟರ್ ಕ್ಲಾಸ್ ಎಲ್ಲ ಹಾಕ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ನನಗೆ ಒಂದು ಇಲ್ಲಿ ಅಡ್ರೆಸ್ ಸಿಕ್ತು, ಇಲ್ಲೇ ಇದೆ ಅಂತ. ನಾನು ಮನೆ ಇರೋದು ಬಂದುಬಿಟ್ಟು ಲಿಂಗರಾಜಪುರಂ. ಆಮೇಲೆ ಅಲ್ಲಿಂದ ಬಂದು ಇಲ್ಲಿ ಮಗಳನ್ನ ನಾನು ಜಾಯಿನ್ ಮಾಡಿದೆ. ಆಮೇಲೆ ಇಲ್ಲಿ ಬಂದ ತಕ್ಷಣ ಅವಳೊಂದು ಚೆನ್ನಾಗಿ ಓದೋಕ್ಕೆ ಕ್ಲಾಸ್ ಫಸ್ಟ್ ಬರೋದಷ್ಟಿಗೆ ಟೀಚರ್ಸ್ ಎಲ್ಲ ಒಳ್ಳೆ ಎನ್ಕರೇಜ್ ಮಾಡಿ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ನನ್ನ ಮಗಳು ಕ್ಲಾಸಲ್ಲಿ ಫಸ್ಟ್ ಬಂದಿರೋದ್ರಿಂದ ನಾನು ತುಂಬ ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸರ್ಕಾರಿ ಶಾಲೆಗಳ ಮೂಲಸೌಕರ್ಯವನ್ನ ಸುಧಾರಿಸುವ ಉದ್ದೇಶದಿಂದ ಹಲವು ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಮತ್ತು ಆಧುನಿಕ ಶಿಕ್ಷಣ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದರ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡುವ ಅವಕಾಶ ದೊರೆಯುತ್ತಿದೆ. ಶಾಲಾ ಕಟ್ಟಡಗಳ ನವೀಕರಣ, ತರಗತಿ ಕೊಠಡಿಗಳ ಸುಧಾರಣೆ ಮತ್ತು ಶೈಕ್ಷಣಿಕ ತಂತ್ರಜ್ಞಾನ ಬಳಕೆ ಹೆಚ್ಚಿಸಲಾಗಿದೆ. ದೊಡ್ಡ ಬಾಣಸವಾಡಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಮೂಲಸೌಕರ್ಯ ಸುಧಾರಣೆ ಮತ್ತು ಶೈಕ್ಷಣಿಕ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಒಳ್ಳೆ ಎಜುಕೇಷನ್ ಇದೆ. ನಾವು ಫಸ್ಟು ಹೆದರ್ಕೊಂಡ್ವಿ, ಹೆಂಗಿರುತ್ತೋ ಏನೋ. ಗೌರ್ಮೆಂಟ್ ಸ್ಕೂಲ್ ಅಂದ ತಕ್ಷಣ ಇವಾಗ ಪ್ರಾಬಬ್ಲಿ ಹೆಂಗಿರುತ್ತೆ ಅಂತ ಗೊತ್ತಲ್ವಾ. ಇಲ್ಲಿ ಕಳಿಸೋದ್ರಿಂದ ನಮಗೇನು ತೊಂದರೆ ಇಲ್ಲ. ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ. ಟೀಚರ್ಸ್ ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ. ಒಳ್ಳೆ ಎಜುಕೇಷನ್ ಇದೆ. ಕಟ್ಟಡದ ಬಗ್ಗೆ ಏನು ತೊಂದರೆ ಇಲ್ಲ. ಹಂತ ಹಂತವಾಗಿ ಬೆಳೀತಾ ಇದೆ. ಎಲ್ಲ ಕ್ಲಾಸ್ಗಳು ಸಫಿಷಿಯೆಂಟಾಗಿ ಎಲ್ಲ ಕ್ಲಾಸ್ಗಳು ಇದ್ದಾವೆ. ಪ್ರೈವೇಟ್ ಸ್ಕೂಲ್ಗೂ ಯಾವ್ದು ಕಮ್ಮಿ ಇಲ್ಲ ಅಂತ ಗೌರ್ಮೆಂಟ್ ಸ್ಕೂಲ್ನೂ ಅದೇ ಥರ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ಒಳ್ಳೆ ಕನ್ಸ್ಟ್ರಕ್ಷನ್ ಎಲ್ಲ ದೊಡ್ಡದಾಗಿ ಹಂತ ಹಂತವಾಗಿ ಬೆಳೀತಾ ಇದೆ. ಅವ್ರ ಬಗ್ಗೆ ನಮ್ಗೆ ತುಂಬ ಹೆಮ್ಮೆ ಇದೆ. ಕಂಪ್ಯೂಟ್ರು ಕ್ಲಾಸ್ ಇದೆ, ಲೈಬ್ರರಿ ಇದೆ, ಮೈದಾನ ಇದೆ ಆಟ ಆಡೋದಕ್ಕೆ. ಸ್ಪೋರ್ಟ್ಸ್ಗಳಿಗೂ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾವ್ರೆ. ಡ್ರೆಸ್ಗಳು ಚೆನ್ನಾಗಿ ಮೇಂಟೈನ್ ಮಾಡ್ತಾವ್ರೆ. ಎಲ್ಲ ಕರೆಕ್ಟಾಗಿ ಮಾಡ್ತಾವ್ರೆ. ಅವ್ರು ಬಂದು ಎಲ್ಲ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇದೆ. ಬಾಣಸವಾಡಿ ಗ್ರಾಮದ ಸರ್ಕಾರಿ ಶಾಲೆ ಇದು ಮೊದಲು ಕೆಳಗಡೆ ಬಸ್ ಸ್ಟಾಪಲ್ಲಿತ್ತು, ಒಂದು ಚಿಕ್ಕದಾಗಿತ್ತು. ಆಮೇಲೆ ನಮ್ಮೂರು ಗ್ರಾಮಸ್ಥರೆಲ್ಲ ಸೇರಿ ಈ ಜಾಗನ ಉಳಿಸಿ ಶಾಲೆನ ಇಲ್ಲಿ ಕಟ್ಟಡ ಇಲ್ಲಿ ಕಟ್ಟಬೇಕು ಅಂತ ಸಾರ್ವಜನಿಕರು ಸಾಹೇಬರಿಗೆ ಒಂದು ಮಾಹಿತಿ ಕೊಡ್ತಾರೆ. ಆ ಮಾಹಿತಿ ಮೇಲೆ ಸಾಹೇಬರು ಏನು ಮಾಡ್ತಾರೆ, ಇದೆಲ್ಲ ಸ್ವಲ್ಪ ಕೆರೆ ಎಲ್ಲ ಆಗಿರುತ್ತೆ ಈ ಜಾಗನ ಬಂದು ಸಾಹೇಬರು ಸ್ವಂತ ಇಚ್ಛೆಯಿಂದ ಅವ್ರ ಜವಾಬ್ದಾರಿ ತೊಗೊಂಡು ಈ ಕಟ್ಟಡನ CSR ಫಂಡ್ ಅಂದರೆ ಗಲ್ಫ್ ಲಿಂಕ್ಸ್ ಕಡೆಯಿಂದ ಇದನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದರ ವೆಚ್ಚ ಹೆಂಗಿಲ್ಲ ಅಂದ್ರೆ 4 ಕೋಟಿ ಹತ್ತತ್ರ ಆಗಿದೆ. 4 ಕೋಟಿ ಮೇಲೇ ಆಗಿದೆ. ಆದ್ದರಿಂದ ಇದನ್ನೇನು ಮಾಡ್ತಾರೆ, ಈ ಶಾಲೆನ ಬಂದ್ಬಿಟ್ಟು ಮಾದರಿ ಶಾಲೆಯನ್ನಾಗಿ ಮಾಡ್ತಾರೆ. ಇಲ್ಲಿಗ 14 ಕ್ಲಾಸ್ ರೂಮ್ಸ್ ಇದೆ, ಟಾಯ್ಲೆಟ್ಸ್ ಕಟ್ಟಿದ್ದಾರೆ, ಲ್ಯಾಬ್ ಇದೆ, ಆಮೇಲೆ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸಸ್ ಇದೆ, ಬೆಂಚು, ಟೇಬಲ್ಲು. ಒಂದು ಗೌರ್ಮೆಂಟ್ ಸರ್ಕಾರಿ ಶಾಲೆ ಅನ್ನೋದಕ್ಕಿಂತ ಪ್ರೈವೇಟ್ ಶಾಲೆಗಿಂತ ಹೆಚ್ಚಾಗಿ ಸವಲತ್ತುಗಳು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಸಾಹೇಬರು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕ್ಷೇತ್ರ ಸರ್ವಜ್ಞನಗರ ಕ್ಷೇತ್ರದ ಪ್ರತಿನಿಧಿ ಆದಮೇಲೆ ನಮ್ಮ ಸಾಹೇಬರು ಹಲವಾರು ಕೆಲಸಗಳು ಮಾಡ್ತಾ ಬಂದಿದ್ದಾರೆ. ಅದರಲ್ಲೂ ಸಹ ಶಿಕ್ಷಣದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಭಾಳ ಹೆಚ್ಚು ಗಮನ ಕೊಡ್ತಾರೆ. ನಮ್ಮ ಸರ್ವಜ್ಞ ಕ್ಷೇತ್ರದಲ್ಲಿ 28 ಶಾಲೆಗಳಿದೆ. ಆ 28 ಶಾಲೆಗಳಲ್ಲೂ ಸಹ ಇವತ್ತು ಅಭಿವೃದ್ಧಿ ಆಗಿದೆ. ಮತ್ತು ಅಲ್ಲಿ ಗುಣಮಟ್ಟವಾದಂಥ ಶಿಕ್ಷಣ ಕೊಡ್ತಾ ಇದ್ದಾರೆ. ಮತ್ತು ನೀವು ನೋಡ್ಬೋದು ಎಷ್ಟು ಅಭಿವೃದ್ಧಿ ಆಗಿದೆ ಅಂತ. ಶಾಲಾ ಕಟ್ಟಡ ನೋಡ್ಬೋದು. ನಮ್ಮ ಸಾಹೇಬರು ತಮ್ಮ ಎಂಬಸಿ ಗಾಲ್ಫ್ ಲಿಂಕ್ಸ್ ಮುಖಾಂತರ ಈ ಒಂದು ಸುಮಾರು 4 ಕೋಟಿ ವೆಚ್ಚದಲ್ಲಿ ಕಟ್ಟಡವನ್ನು ಮಾಡಿಕೊಟ್ಟಿದ್ದಾರೆ. ನೀವು ಹೊರಗಡೆ ಹೋದರೆ ನೋಡ್ಬೋದು. ಸ್ಮಾರ್ಟ್ ಕ್ಲಾಸಸ್ ಇದೆ, ಭಾಳ ಅದ್ಭುತವಾದಂಥ ಶೌಚಾಲಯವನ್ನು ಕೊಟ್ಟಿದ್ದಾರೆ. ಮತ್ತು ಲ್ಯಾಬ್ಸ್, ಮಾಡರ್ನ್ ಲ್ಯಾಬ್ಸ್ ಕೊಟ್ಟಿದ್ದಾರೆ.
ಮತ್ತು ಇಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಲ್ ಅವರು ಇನ್ನೂ ಕೊಠಡಿ ನಮ್ಗೆ ಬೇಕು ಅಂಥದ್ರಿಂದ ಹೊಸ ಕಟ್ಟಡನೂ ಸಹ ಪ್ರಾರಂಭ ಮಾಡಿದ್ದಾರೆ. ಸುಮಾರು 60 ಲಕ್ಷ ಈಗಾಗಲೇ ಇದರ ಬಗ್ಗೆ ಅವರು ಗಮನ ಹರಿಸಿ ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಅದು ಹಣ ಸಾಲದು ಅಂತ ಹೇಳಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹಣವನ್ನು ಕೊಟ್ಟು ಇನ್ನೂ ಒಂದು ಭವ್ಯವಾದಂಥ ಒಂದು ಶಾಲಾ ಕಟ್ಟಡ ಇಲ್ಲಿ ಬರ್ತದೆ. HBR ಲೇಔಟ್ನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸರ್ವಜ್ಞ ನಗರದಲ್ಲಿನ HBR ಲೇಔಟ್ನಲ್ಲಿ ನಿರ್ಮಾಣವಾಗ್ತಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 100 ಹಾಸಿಗೆಗಳ ಮಹತ್ವದ ಆರೋಗ್ಯ ಸೇವಾ ಕೇಂದ್ರವಾಗಿದ್ದು, ಸ್ಥಳೀಯ ನಿವಾಸಿಗಳ ಪ್ರಯೋಜನಕ್ಕಾಗಿ ಇಂಧನ ಸಚಿವರಾದ ಶ್ರೀ KJ ಜಾರ್ಜ್ ಅವರು ಈ ಕಾರ್ಯ ಆರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಚರ್ಮರೋಗ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ನೇತ್ರ ಚಿಕಿತ್ಸೆ, ಮಕ್ಕಳ ಚಿಕಿತ್ಸೆ, ದಂತವೈದ್ಯಕೀಯ ಹಾಗೂ ಕಿವಿ, ಮೂಗು, ಗಂಟಲು ಅಂದರೆ ENT ವಿಭಾಗಗಳು ಸೇರಿದಂತೆ ಆಧುನಿಕ ವೈದ್ಯಕೀಯ ಸೇವೆಗಳು ಲಭ್ಯವಿರಲಿವೆ. ಇದರ ಜೊತೆಗೆ ಸಂಪೂರ್ಣ ಸಜ್ಜುಗೊಂಡ ತುರ್ತು ಚಿಕಿತ್ಸಾ ಘಟಕ, ICU, ಡಯಾಲಿಸಿಸ್ ಕೇಂದ್ರ ಮತ್ತು 24 ಗಂಟೆಗಳ ಆಂಬ್ಯುಲೆನ್ಸ್ ಸೇವೆಗಳು ಇರಲಿವೆ. ರೋಗಿಗಳಿಗೆ ಅನುಕೂಲವಾಗುವಂತೆ ರ್ಯಾಂಪ್ ಪ್ರವೇಶ ವ್ಯವಸ್ಥೆ ಮತ್ತು ವಿಶೇಷ ಸಲಹಾ ಕೊಠಡಿಗಳೊಂದಿಗೆ ಆಸ್ಪತ್ರೆಯನ್ನ ವಿನ್ಯಾಸಗೊಳಿಸಲಾಗಿದೆ. ನೆಲಮಹಡಿಯಲ್ಲಿ ರಕ್ತ ಬ್ಯಾಂಕ್, ಔಷಧಾಲಯ, ಡಯಾಲಿಸಿಸ್ ವಿಭಾಗ, ಮಾದರಿ ಸಂಗ್ರಹ ಕೇಂದ್ರ ಮತ್ತು ತುರ್ತು ಚಿಕಿತ್ಸೆ ಹಾಸಿಗೆಗಳು ಇರಲಿವೆ. ಮೊದಲ ಮಹಡಿಯಲ್ಲಿ ಆಪರೇಷನ್ ಥಿಯೇಟರ್ಗಳು, ICU, ಲೇಬರ್ ಡೆಲಿವರಿ ವಾರ್ಡ್ ಮತ್ತು NICU ವ್ಯವಸ್ಥೆಗಳು ಇರಲಿವೆ. 2ನೇ ಮತ್ತು 3ನೇ ಮಹಡಿಗಳಲ್ಲಿ ಸಾಮಾನ್ಯ ವಾರ್ಡ್ಗಳು, ಮಹಿಳೆಯರು ಮತ್ತು ಪುರುಷರಿಗಾಗಿ ವಿಶೇಷ ಏಕ ಹಾಸಿಗೆ ಕೊಠಡಿಗಳು, ನರ್ಸ್ ಸ್ಟೇಷನ್ಗಳು ಮತ್ತು ಇತರೆ ವೈದ್ಯಕೀಯ ಸೌಲಭ್ಯಗಳು ಇರಲಿವೆ. ಇದು ಮಾನ್ಯ ಇಂಧನ ಸಚಿವರಾದ KJ ಜಾರ್ಜ್ ಅವರ ಸಮಗ್ರ ಕಾಳಜಿ ಹಾಗೂ ಅಭಿವೃದ್ಧಿಯ ದೃಷ್ಟಿಯನ್ನ ಪ್ರತಿಬಿಂಬಿಸುತ್ತೆ. ಜಾರ್ಜ್ ಸಾಹೇಬರು 2008ರಲ್ಲಿ ಈ ಭಾಗದಲ್ಲಿ ಶಾಸಕರಾಗಿ ಗೆದ್ದು ಬಂದ ಮೇಲೆ ಅವರ ಕನಸಿನ ಕೂಸಾಗಿತ್ತು ಈ ಒಂದು ಪ್ರಾಜೆಕ್ಟು. ಈ ನಮ್ಮ HBR ಭಾಗ ಮತ್ತು ಹೆಣ್ಣೂರು, ಪ್ರಕೃತಿ ಲೇಔಟು, ಬೈರೇಶ್ವರ ಲೇಔಟು, ಟೆಲಿಕಾಂ ಲೇಔಟು 1ನೇ ಹಂತದಿಂದ 5ನೇ ಹಂತದ BDA ಬಡಾವಣೆ ಆಗಿರಲಿ. BDದವರು ಬಡಾವಣೆ ಮಾಡಿ ಹೋದಾಗ್ಲೂ ಸಹ ನಮಗೆ ಸೀವೇಜ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇರೋದ್ರಿಂದ ನಮಗೆ ಒಂದು ವಾಟರ್ ಸಿಗ್ತಾ ಇರಲಿಲ್ಲ. ಫ್ಲೋ ಆಫ್ ವಾಟರ್ ಏನಿದೆಯೋ ಆ ಲೆವೆಲ್ ಸಿಗ್ತಾ ಇರಲಿಲ್ಲ. ಇಲ್ಲದೇ ಇರೋ ಕಾರಣಕ್ಕೆ ಸಾಹೇಬರು ಒಂದು ಇಂಟರ್ಮೀಡಿಯೇಟ್ ಸೀವೇಜ್ ಪಂಪಿಂಗ್ ಸ್ಟೇಷನ್, ಇದು BWSSB ಅವರ ಜಾಗ ಆಗಿತ್ತು ಮುಂಚೆ. ಆ ಜಾಗ ಇರೋದ್ರಿಂದ ಇಲ್ಲೇ ಒಂದು ಇಂಟರ್ಮೀಡಿಯೇಟ್ ಸೀವೇಜ್ ಪಂಪಿಂಗ್ ಸ್ಟೇಷನನ್ನು ಮಾಡಿ ಇಲ್ಲಿಂದ ಈ ನೀರನ್ನು ಇದು 40 ml ಪಂಪಿಂಗ್ ಸ್ಟೇಷನ್ ಆಗಿರುತ್ತೆ. ಇಲ್ಲಿಂದ ನೀರನ್ನು ನಮ್ಮ ಹೆಬ್ಬಾಳ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇದೆಯಲ್ಲ ಅಲ್ಲಿಗೆ ಪಂಪ್ ಮಾಡ್ತಾರೆ. ಇಂಟರ್ಮೀಡಿಯೇಟ್ ಸೀವೇಜ್ ಪಂಪಿಂಗ್ ಸ್ಟೇಷನ್. ಹೆಣ್ಣೂರಿನಲ್ಲಿ ಇಂಟರ್ಮೀಡಿಯೇಟ್ ಸೀವೇಜ್ ಪಂಪಿಂಗ್ ಸ್ಟೇಷನ್ ಸ್ಥಾಪನೆಯ ಮೂಲಕ ಒಳಚರಂಡಿ ವ್ಯವಸ್ಥೆಯನ್ನ ಬಲಪಡಿಸಲಾಗಿದೆ. ಈ ಯೋಜನೆಯ ಮೂಲಕ ಕೊಳಚೆ ನೀರಿನ ಸಮರ್ಪಕ ನಿರ್ವಹಣೆ ಸಾಧ್ಯವಾಗ್ತಾ ಇದ್ದು, ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯವನ್ನ ರಕ್ಷಿಸಲು ಸಹಕಾರಿಯಾಗುತ್ತೆ. ಸರ್ವಜ್ಞ ನಗರ ಕ್ಷೇತ್ರದಲ್ಲಿನ ಎಲ್ಲಾ ಧರ್ಮದ ಸ್ಮಶಾನಗಳನ್ನು ಸುಧಾರಿಸಿ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಮೂಲಭೂತ ಸೌಲಭ್ಯಗಳು, ರಸ್ತೆ ಸಂಪರ್ಕ, ಬೆಳಕು ವ್ಯವಸ್ಥೆ ಮತ್ತು ಸ್ವಚ್ಛತೆ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಪವಿತ್ರ ಕಲ್ಯಾಣಿಯ ಅಭಿವೃದ್ಧಿ. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಶ್ರೀ ಮಧ್ವಾಂಜನೇಯ ದೇವಸ್ಥಾನದ ಸ್ವಾಮಿ ಪವಿತ್ರ ಕಲ್ಯಾಣಿಯನ್ನ ಅಭಿವೃದ್ಧಿಪಡಿಸಲಾಗಿದೆ. ಇದರಿಂದ ದೇವಸ್ಥಾನದ ಭಕ್ತರು ಸಂತೋಷಗೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜರುಗಿವೆ. ಕೆಳಚಂದ್ರ ಫೌಂಡೇಶನ್ನ ಸಾಮಾಜಿಕ ಕಳಕಳಿ ಶ್ಲಾಘನೀಯ. ಬಡವರ ಜೀವನ ಮೇಲ್ದರ್ಜೆಗೇರಬೇಕು ಮತ್ತು ಜನರಿಗೆ ಸೂಕ್ತ ಮೂಲ ಸೌಕರ್ಯಗಳು ಒದಗಬೇಕು ಅನ್ನೋ ಸದುದ್ದೇಶದಿಂದ ಫೌಂಡೇಶನ್ ಈ ಕಾರ್ಯವನ್ನ ಮಾಡ್ತಾ ಬಂದಿದೆ. ಇಂಧನ ಸಚಿವ KJ ಜಾರ್ಜ್ ರವರ ಸಾರಥ್ಯದಲ್ಲಿ ಅಮೋಘವಾದ ಕೆಲಸಗಳನ್ನ ಮಾಡ್ತಿರುವ ಈ ಫೌಂಡೇಶನ್ನ ಮತ್ತಷ್ಟು ಸಾಮಾಜಿಕ ಕೈಂಕರ್ಯಗಳ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿ ನೀಡ್ತೀವಿ ನೋಡಿ.
ಕೆಳಚಂದ್ರ ಫೌಂಡೇಶನ್ನ ಸಾಮಾಜಿಕ ಬದ್ಧತೆ ದಶಕಗಳಿಂದ ಮುಂದುವರಿತಾ ಇದೆ. ಆರೋಗ್ಯ, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ನಾಗರಿಕ ಮೂಲಸೌಕರ್ಯ, ಸಾರ್ವಜನಿಕ ಸ್ಥಳಗಳ ಅಭಿವೃದ್ಧಿ ಹಾಗೂ ಪರಿಸರ ಸಂರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ನಡೆಯುತ್ತಾ ಇದ್ದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಜನರಿಗೆ ಅನುಕೂಲ ಮಾಡಿಕೊಟ್ಟಿವೆ. ತುಂಬಾ ಮುಖ್ಯವಾದ ಕೆಲಸ ಯಾವುದು ಗೊತ್ತಾ? ಜನರಿಗೆ ಉಚಿತ ವೈದ್ಯಕೀಯ ಸೇವೆಯನ್ನ ನಿರಂತರವಾಗಿ ನೀಡ್ತಾ ಇರೋದು. ನಿಮಗ್ ಗೊತ್ತಿರಲಿ, 34,000ಕ್ಕೂ ಹೆಚ್ಚು ಡಯಾಲಿಸಿಸ್ ಸೇವೆಗಳನ್ನ ಸಂಪೂರ್ಣವಾಗಿ ಉಚಿತವಾಗಿ ಫೌಂಡೇಶನ್ ಮೂಲಕ ಒದಗಿಸಲಾಗಿದೆ. ಇದೇ ವೇಳೆ ಬೆಂಗಳೂರು ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ಸಹಯೋಗದಲ್ಲಿ ನಡೀತಾ ಇರುವ ಕಾಂಪ್ರಿಹೆನ್ಸಿವ್ ಪ್ರೈಮರಿ ಕೇರ್ ಸೆಂಟರ್ ಮೂಲಕ 2015ನೇ ಇಸ್ವಿಯಿಂದ ಇಂದಿನವರೆಗೂ ಅಂದ್ರೆ 11 ವರ್ಷಗಳಿಂದ 1 ಲಕ್ಷಕ್ಕೂ ಹೆಚ್ಚು ಆರೋಗ್ಯ ಸಲಹೆ ಸೇವೆಗಳನ್ನ ನೀಡಲಾಗಿದೆ. ಮಧುಮೇಹ ಅಂದ್ರೆ ಡಯಾಬಿಟೀಸ್ ಮತ್ತು ಬಿಪಿ ಅಥವಾ ರಕ್ತದೊತ್ತಡದಂತಹ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ಕೂ ವಿಶೇಷ ಆದ್ಯತೆ ನೀಡಲಾಗಿದೆ. ಸಮುದಾಯ ಆರೋಗ್ಯ ಸಹಾಯಕರ ಮೂಲಕ 10,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಮನೆಬಾಗಿಲಿಗೆ ಆರೋಗ್ಯ ಜಾಗೃತಿ, ಸರ್ಕಾರಿ ಕಲ್ಯಾಣ ಯೋಜನೆಗಳ ಮಾಹಿತಿ ಮತ್ತು ಆರೋಗ್ಯ ಸೇವೆಗಳ ಸಂಪರ್ಕ ಕಲ್ಪಿಸಲಾಗಿದೆ. ತುಂಬ ಹೆಲ್ಪ್ ಆಗಿದೆ ಸರ್ ನಮ್ಗೆ. ಯಾಕಂದರೆ ಡಯಾಬಿಟಿಸ್ ಇದ್ದರೆ ಶುಗರು ಬಿ ಪಿ ಇರೋದ್ರಿಂದ ಇಲ್ಲಿ ಬರ್ತಾಯಿದ್ವಿ. ಎವ್ರಿ ಮಂತು ಚೆಕ್ ಮಾಡ್ಕೊಳ್ತಾ ಇದ್ವಿ. ಫ್ರೀಯಾಗಿ ಟ್ರೀಟ್ಮೆಂಟ್ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ಕೊಡ್ತಾ ಇದ್ದಾರೆ. ಅವರೇ ಈ ಸತಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ತುಂಬ ಧನ್ಯವಾದಗಳು ಅವರಿಗೆ. ನಾನು ಇಲ್ಲಿ KJ ಜಾರ್ಜ್ ಸರ್ ಆಸ್ಪತ್ರೆಯಲ್ಲಿ ವಾರಾಗೆ 3 ಸತಿ ಡಯಾಲಿಸಿಸ್ ಮಾಡ್ತೀನಿ. 12 ವರ್ಷದಿಂದ ನಾವು ಸಾಹೇಬರು ನೋಡ್ತಾ ಇದ್ದಾರೆ. ಆರೋಗ್ಯ ಸೇವೆಗಳ ಜೊತೆಗೆ ಮಹಿಳಾ ಮತ್ತು ಯುವ ಸಬಲೀಕರಣಕ್ಕೂ ಕೆಳಚಂದ್ರ ಫೌಂಡೇಶನ್ ಹೆಚ್ಚಿನ ಮಹತ್ವ ನೀಡುತ್ತಾ ಇದೆ. ಕೆಜಿಹಳ್ಳಿ ಮತ್ತು ಜೀವನಹಳ್ಳಿ ಪ್ರದೇಶಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳಿದ್ದು, ಇಲ್ಲಿನ ಯುವ ಜನತೆಯ ಪಾಲಿಗೆ ಈ ಕೇಂದ್ರಗಳು ಆಶಾದೀಪವಾಗಿದೆ. ಇದರಿಂದ ಪ್ರತಿ ವರ್ಷ 100 ಮಹಿಳೆಯರು ಮತ್ತು ಯುವಕರು ಸ್ವಯಂ ಉದ್ಯೋಗ ಮತ್ತು ಉದ್ಯೋಗಾವಕಾಶಗಳನ್ನು ಪಡಿತಾ ಇದ್ದಾರೆ. ಅವ್ರನಿಂದ ನಮ್ಮ ಜೀವನ ಪಿನ್ಷನ್ ಬಂದು ನಡೀತಾ ಇದೆ. OMBR ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬಾಣಸವಾಡಿ ವಾರ್ಡ್ನ OMBR ಲೇಔಟ್ನಲ್ಲಿ ನಿರ್ಮಾಣವಾಗ್ತಿರುವ ಭುವನಗಿರಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಪೂರ್ವ ಬೆಂಗಳೂರಿನ ಕ್ರೀಡಾ ವಲಯದಲ್ಲಿ ಮಹತ್ವದ ಬದಲಾವಣೆಯನ್ನ ತರಲು ಸಜ್ಜಾಗಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅನುಮೋದಿಸಿದ ಈ ಯೋಜನೆ ಈಗ ನಿರ್ಮಾಣ ಹಂತದಲ್ಲಿದ್ದು, ಅತ್ಯಂತ ಸಮಗ್ರ ಸಮುದಾಯ ಕ್ರೀಡಾ ಸೌಲಭ್ಯಗಳಲ್ಲಿ ಒಂದಾಗಲಿದೆ. ಇಂಧನ ಸಚಿವರಾದ ಶ್ರೀ KJ ಜಾರ್ಜ್ ಅವರ ನಾಯಕತ್ವದಲ್ಲಿ ರೂಪುಗೊಂಡ ಈ ಯೋಜನೆಯ ಉದ್ದೇಶ ದೈಹಿಕ ಆರೋಗ್ಯವನ್ನ ಉತ್ತೇಜಿಸೋದು, ಯುವ ಪೀಳಿಗೆಯನ್ನ ಕ್ರೀಡೆಯಲ್ಲಿ ತೊಡಗಿಸೋದು ಮತ್ತು ಎಲ್ಲ ವಯೋಮಾನದ ನಿವಾಸಿಗಳಿಗೆ ಗುಣಮಟ್ಟದ ಕ್ರೀಡಾ ಮೂಲಸೌಕರ್ಯವನ್ನ ಒದಗಿಸೋದಾಗಿದೆ. ಈ ಸಮಗ್ರ ಸಂಕೀರ್ಣದಲ್ಲಿ 500 ಜನ ಕುಳಿತುಕೊಳ್ಳಬಲ್ಲ ಗ್ಯಾಲರಿ ಮತ್ತು ಫ್ಲಡ್ ಲೈಟ್ ವ್ಯವಸ್ಥೆಯೊಂದಿಗೆ ಕ್ರಿಕೆಟ್ ಮತ್ತು ಫುಟ್ಬಾಲ್ ಮೈದಾನ, ಬ್ಯಾಡ್ಮಿಂಟನ್ ಮತ್ತು ಬ್ಯಾಸ್ಕೆಟ್ಬಾಲ್ ಕೋರ್ಟ್ಗಳಿರುವ ಮಲ್ಟಿ ಸ್ಪೋರ್ಟ್ಸ್ ಕಟ್ಟಡ, ಸಂಪೂರ್ಣ ಸಜ್ಜುಗೊಂಡ ಜಿಮ್ನೇಷಿಯಂ ಮತ್ತು ಯೋಗ ವಲಯ, 200 ಆಸನ ಸಾಮರ್ಥ್ಯದ ಆಂಫಿ ಥಿಯೇಟರ್ ಸೇರಿದಂತೆ ಅನೇಕ ಆಧುನಿಕ ಸೌಲಭ್ಯಗಳು ಇರಲಿವೆ. ಇದರ ಜೊತೆಗೆ 25 ಮೀಟರ್ ಈಜುಕೊಳ, ಮಕ್ಕಳ ಆಟದ ಪ್ರದೇಶ, ಓಪನ್ ಜಿಮ್, ಮಳೆನೀರು ಸಂಗ್ರಹಣಾ ವ್ಯವಸ್ಥೆ, ನಡೆಪಥಗಳು ಅಥವಾ ವಾಕಿಂಗ್ ಟ್ರ್ಯಾಕ್ಸ್ ಮತ್ತು ಸುಂದರವಾಗಿ ವಿನ್ಯಾಸಗೊಳಿಸಿದ ಹಸಿರು ಪ್ರದೇಶಗಳು ಇರಲಿವೆ. ಸಂಕೀರ್ಣದಲ್ಲಿ ನಿರ್ವಹಣಾ ಕೊಠಡಿಗಳು, ಬದಲಾವಣಾ ಕೊಠಡಿಗಳು, ನೆಲಮಹಡಿ ಪಾರ್ಕಿಂಗ್ ಮತ್ತು ಜನರೇಟರ್ ಸೌಲಭ್ಯಗಳು ಇರಲಿದ್ದು, ಬಳಕೆದಾರರಿಗೆ ಸುರಕ್ಷಿತ, ಸುಲಭ ಮತ್ತು ಉತ್ತಮ ಪರಿಸರ ಒದಗಿಸುತ್ತೆ. ಈ ಸಂಕೀರ್ಣ ಪೂರ್ಣಗೊಂಡ ನಂತರ ಕ್ರೀಡೆ, ಮನರಂಜನೆ ಮತ್ತು ಸಮುದಾಯ ಸಂವಹನದ ಪ್ರಮುಖ ಕೇಂದ್ರವಾಗಲಿದೆ. KPTCL ಥೀಮ್ ಪಾರ್ಕ್. ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಸಂಸ್ಥೆಯು ತನ್ನ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಕಾರ್ಯಕ್ರಮದ ಭಾಗವಾಗಿ ಬೆಂಗಳೂರಿನ HBR ಲೇಔಟ್ 5ನೇ ಬ್ಲಾಕ್ನ KPTCL ಕೇಂದ್ರದ ಸಮೀಪ ಒಂದು ವಿಶಿಷ್ಟ ಥೀಮ್ ಪಾರ್ಕ್ ನಿರ್ಮಾಣ ಮಾಡ್ತಾ ಇದೆ. ಇಂಧನ ಸಚಿವರಾದ ಶ್ರೀ KJ ಜಾರ್ಜ್,
ಮತ್ತು ಅರಣ್ಯ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರಿಂದ ಶಿಲಾನ್ಯಾಸಗೊಂಡ ಈ ಯೋಜನೆ ಸುಮಾರು 4.65 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ತಾ ಇದೆ. ಈ ಪಾರ್ಕ್ ಇಲ್ಲಿನ ಸಮುದಾಯಕ್ಕೆ ಮನೋರಂಜನೆಯ ಜೊತೆಗೆ ಕಲಿಕೆಯ ಅನುಭವವನ್ನ ನೀಡುವ ಉದ್ದೇಶ ಹೊಂದಿದೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಉಳಿಸುವ ಪ್ರಯತ್ನವೂ ಇದರಲ್ಲಿ ಸೇರಿದೆ. ಈ ಪಾರ್ಕ್ನಲ್ಲಿ ತರಬೇತಿ ಕೇಂದ್ರ, ಗ್ರಾಮೀಣ ಕ್ರೀಡೆಗಳಿಗೆ ಮೀಸಲಾದ ವಲಯ, ಓಪನ್ ಏರ್ ಥಿಯೇಟರ್, ವಾಕ್ ಟ್ರ್ಯಾಕ್, ಓಪನ್ ಜಿಮ್, ಕುಡಿಯುವ ನೀರು ಮತ್ತು ಶೌಚಾಲಯಗಳಂತಹ ಸೌಲಭ್ಯಗಳು ಇರಲಿವೆ. ಈ ಎಲ್ಲಾ ಸೌಲಭ್ಯಗಳು ಎಲ್ಲಾ ವಯೋಮಾನದ ಜನರಿಗೆ ದೈಹಿಕ ಆರೋಗ್ಯ, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಶಿಕ್ಷಣಾತ್ಮಕ ಕಾರ್ಯಕ್ರಮಗಳನ್ನು ಉತ್ತೇಜಿಸುವ ಉದ್ದೇಶ ಹೊಂದಿವೆ. ಈ ಯೋಜನೆಯ ಗುಣಮಟ್ಟವನ್ನ ಅತ್ಯುತ್ತಮ ಮಟ್ಟದಲ್ಲಿ ಕಾರ್ಯಗತಗೊಳಿಸುವ ಅಗತ್ಯವನ್ನ ಶ್ರೀ ಕೆಜೆ ಜಾರ್ಜ್ ವಿಶೇಷವಾಗಿ ಒತ್ತಿ ಹೇಳಿದ್ದಾರೆ. ಇನ್ನು ಕಲ್ಯಾಣ ನಗರದ 1ನೇ ಬ್ಲಾಕ್ನಲ್ಲಿರುವ ಬಂಡೆ ಪಾರ್ಕ್ ಸಮಗ್ರವಾಗಿ ಅಭಿವೃದ್ಧಿಯಾಗಿದೆ. ಈ ಪಾರ್ಕ್ನಿಂದ ಸ್ಥಳೀಯ ನಿವಾಸಿಗಳಿಗೆ ಆಗಿರುವ ಅನುಕೂಲಗಳು ಅಷ್ಟಿಷ್ಟಲ್ಲ. ಈ ಬಗ್ಗೆ ಅವರೇ ನಮ್ಮ ಜೊತೆ ಮಾತನಾಡಿದ್ದಾರೆ, ಕೇಳಿ. ಇದು ನಮ್ಮದು ಕಲ್ಯಾಣ ನಗರ ವಾರ್ಡ್ 27 ಬರುತ್ತೆ. ಇದು ಅಂತೂ BDA ಲೇಔಟ್. ಇದು 1985ರಲ್ಲಿ ಡೆವಲಪ್ ಮಾಡಿದ್ದು ಏರಿಯಾ ಇದು. ಇಲ್ಲಿ ಏನಾಗಿದೆ ಅಂದರೆ ಹಂತದಲ್ಲಿ ಡೆವಲಪ್ಮೆಂಟ್ ಆಯಿತು. ಆದರೆ ಹೋಗ್ತಾ ಹೋಗ್ತಾ ನಮ್ಮ ಸೀನಿಯರ್ ಸಿಟಿಸನ್ಸ್ಗೆ, ಮಕ್ಕಳಿಗೆ, ಲೇಡೀಸ್ಗೆ ಒಂದು ಎಕ್ಸಸೈಸ್ ಆರ್ ಎಂಟರ್ಟೈನ್ಮೆಂಟ್ ಏರಿಯಾ ಯಾವುದೂ ಇರಲಿಲ್ಲ. ಸೊ ಇದರಿಂದ ಮೂಲಕ ನಾವು ರೆಸಿಡೆಂಟ್ಸು, ನೆರ್ವಾ ಅಂತ ನಮ್ಮದು ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ನು, ನಾವು ಜಾರ್ಜ್ ಸಾಹೇಬ್ರನ್ನ ಮೀಟ್ ಮಾಡಿದ್ವಿ. ಅವ್ರಿಗೆ ಹೇಳಿದ್ವಿ, ಸರ್ ಇದಕ್ಕೂ ನಮಗೇನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದಾಗ ಅವರು, ಜಾರ್ಜ್ ಸಾಹೇಬರು ಹೀ ಕೀಪ್ಸ್ ಟ್ರಾವೆಲಿಂಗ್ ಅಬ್ರಾಡ್, ಅಲ್ಲಿ ಹೋಗ್ತಾರೆ, ನೋಡ್ತಾ ಇದ್ದಾರೆ ಅಲ್ಲಲ್ಲಿ ಡೆವಲಪ್ಮೆಂಟ್ ಹೇಗಿದೆ ಅಂತ. ನಾನು ನಿಮಗೆ ಒಂದು ವರ್ಲ್ಡ್ ಕ್ಲಾಸು ಪಾರ್ಕ್ ಒಂದು ಮಾಡಿಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟರು. ಅದೇ ಥರ ಈ ಪಾರ್ಕ್, ಬಂಡೆ ಪಾರ್ಕ್ ಅಂತ ಹೇಳೋ ವಿಷಯ ಬಂದ್ಬಿಟ್ಟು 14,000 ಸ್ಕ್ವೇರ್ ಮೀಟ್ರ್ ಏರಿಯಾಲಿ ಒಂದು ಪಾರ್ಕ್ ಮಾಡಿಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ರು. ಇಲ್ಲಿ ನೋಡಿದ್ರೆ ನಿಮಗೆ ಮಕ್ಕಳಿಗೆ ಸ್ಕೇಟಿಂಗ್ ರಿಂಗ್ ಮಾಡಿಕೊಟ್ಟಿದ್ದಾರೆ, ಎಳೆ ಮಕ್ಕಳಿಗೆ ಇದು ಪ್ಲೇ ಏರಿಯಾ ಮಾಡಿಕೊಟ್ಟಿದ್ದಾರೆ, ಸ್ಯಾಂಡ್ ಪಿಟ್ ಮಾಡಿಕೊಟ್ಟಿದ್ದಾರೆ. ಲೇಡೀಸ್, ಸೀನಿಯರ್ ಸಿಟಿಸನ್ಸ್ಗೆ ಅವ್ರ ಡೈಲಿ ಮೊಬಿಲಿಟಿಗೋಸ್ಕರ ಎಕ್ಸಸೈಸ್ ಎಕ್ವಿಪ್ಮೆಂಟ್ಸ್ ಮಾಡಿಕೊಟ್ಟಿದ್ದಾರೆ, ಯೋಗ ಮಾಡೋಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸ್ಕಲ್ಪ್ಚರ್ಸ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ಅ ಗುಡ್ ಲಂಗ್ ಸ್ಪೇಸ್. ನಾವು ಬೆಂಗಳೂರಲ್ಲಿ ಈಗ ಎಲ್ಲೂ ಗ್ರೀನ್ರಿ ಇಲ್ಲ ಅಂತ ಹೇಳ್ತೀವಿ, ಒಳ್ಳೆ ಬ್ರೀದಿಂಗ್ ಲಂಗ್ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಈ ಪಾರ್ಕಲ್ಲಿ ಹೈಲೈಟ್ ಏನಂದರೆ, ಇಲ್ಲಿ ಸುತ್ತಮುತ್ತ ಇಲ್ದಿರೋ ಪಾರ್ಕಲ್ಲಿ ಆ್ಯಂಫಿ ಥಿಯೇಟ್ರ್ ಒಂದು, ವಿಚ್ ದ ವುಮೆನ್ ಆಗಲಿ ಮಕ್ಕಳಾಗಲಿ ದೇ ವೆರಿ ವೆರಿ ಹ್ಯಾಪಿ. ಯಾಕಂದರೆ ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ನಡೆಸ್ಕೋಬೋದು, ಡಾನ್ಸ್ ಪ್ರೋಗ್ರಾಮ್ಸು ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಇಲ್ಲಿರೋ ರೆಸಿಡೆನ್ಸ್ಗೆ ಇಟ್ ಇಸ್ ವೆರಿ ವೆರಿ ನೈಸ್. ಬೇರೆ ಎಲ್ಲೂ ಅವ್ರಿಗೆ ಇಲ್ಲಾಂದರೆ ಹಾಲ್ ತೊಗೋಬೇಕು, ಒಂದು ಕ್ಲೋಸ್ಡ್ ಏರಿಯಾ, ಅದಕ್ಕೆ ಬೇರೆ ಕಡೆ ಹೋಗಬೇಕಾಗಿ ಬರುತ್ತೆ. ಇಲ್ಲಿರೋ ರೆಸಿಡೆನ್ಸ್ಗೆ ಇದು ಬಿಗ್ಗೆಸ್ಟ್ ಹೈಲೈಟ್. ಸರ್ವಜ್ಞನಗರ ಕ್ಷೇತ್ರದಲ್ಲಿ ಅಂಗನವಾಡಿಗಳ ಅಭಿವೃದ್ಧಿ. ಸರ್ವಜ್ಞನಗರ ಕ್ಷೇತ್ರದಲ್ಲಿರುವ ಹಲವು ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಿ ಮಕ್ಕಳ ಶಿಕ್ಷಣ ಮತ್ತು ಪೋಷಣೆಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಅಂಗನವಾಡಿಗಳಲ್ಲಿ ಹೊಸ ಕಟ್ಟಡಗಳು, ಸುಸಜ್ಜಿತ ಆಧುನಿಕ ತರಗತಿ ಕೊಠಡಿಗಳು, ಶೌಚಾಲಯಗಳು, ಆಟದ ಸ್ಥಳ, ಊಟದ ಸ್ಥಳ, ಒಟ್ಟಾರೆ ಮಕ್ಕಳಿಗೆ ಮತ್ತು ಅಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ಅನುಕೂಲಕರವಾದ ಪರಿಸರವನ್ನು ನಿರ್ಮಿಸಲಾಗಿದೆ. ಇದರಿಂದ ಮಕ್ಕಳ ಪ್ರಾಥಮಿಕ ಶಿಕ್ಷಣ ಮತ್ತು ಪೌಷ್ಟಿಕತೆ ಸುಧಾರಿಸಲು ನೆರವಾಗ್ತಿದೆ. ಜೀವನಹಳ್ಳಿ ಫುಟ್ಬಾಲ್ ಮೈದಾನ. ಸರ್ವಜ್ಞನಗರ ಜೀವನಹಳ್ಳಿ ಕ್ರೀಡಾ ಸಂಕೀರ್ಣವನ್ನ ಅತ್ಯಾಧುನಿಕ ಕ್ರೀಡಾ ಸೌಲಭ್ಯಗಳೊಂದಿಗೆ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಇಲ್ಲಿ ವಿಶ್ವಮಟ್ಟದ ಫುಟ್ಬಾಲ್ ಮೈದಾನವನ್ನ ನಿರ್ಮಿಸಲಾಗ್ತಾ ಇದ್ದು, ಆಟವಾಡುವ ಸಮಯದಲ್ಲಿ ಆಗುವ ಗಂಭೀರ ಅಪಘಾತಗಳನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಆಧುನಿಕ ಟರ್ಫ್ ಅಳವಡಿಸಲಾಗ್ತಾ ಇದೆ. 2 ಮಹಡಿಗಳ ಈ ಸಂಕೀರ್ಣದಲ್ಲಿ ನೆಲಮಹಡಿಯಲ್ಲಿ ಯೋಗ ಹಾಲ್, ಆಧುನಿಕ ಜಿಮ್ನೇಷಿಯಂ, ಸ್ಟೋರ್ ರೂಮ್, ಶೌಚಾಲಯಗಳು, ಲಾಬಿ ಹಾಲ್ ಮತ್ತು ಆಡಳಿತ ಕಚೇರಿಗಳು ಇರಲಿವೆ. ಮೊದಲ ಮಹಡಿಯಲ್ಲಿ 2 ಬ್ಯಾಡ್ಮಿಂಟನ್ ಕೋರ್ಟ್ಗಳು ಹಾಗೂ ಕಚೇರಿ ಸ್ಥಳಗಳಿರಲಿವೆ. ಸಮುದಾಯ ಆರೋಗ್ಯ ಸಹಾಯಕರ ಮೂಲಕ ಮನೆ ಮನೆಗೆ ಭೇಟಿ ನೀಡಿ ಆರೋಗ್ಯ ಜಾಗೃತಿ ಮೂಡಿಸುವ ಕೆಲಸ ನಡೀತಾ ಇದೆ. 2016ರಿಂದ ಇಂದಿನವರೆಗೆ 63,445 ಮನೆಗಳಿಗೆ ಭೇಟಿ ನೀಡಲಾಗಿದೆ. 2024-25ನೇ ಸಾಲಿನಲ್ಲಿ ಮಾತ್ರ 22,970 ಮನೆಗಳಿಗೆ ಭೇಟಿ ನೀಡಲಾಗಿದೆ. ಜೊತೆಗೆ 30,000ಕ್ಕೂ ಹೆಚ್ಚು ರೋಗಿಗಳಿಗೆ ವಿಶೇಷವಾದ ಗುರುತಿನ ಸಂಖ್ಯೆ ಅಥವಾ
ಯೂನಿಕ್ ಹೆಲ್ತ್ ಐಡಿ ಸೃಷ್ಟಿಸಲಾಗಿದೆ. ಜೊತೆಗೆ ಕಡಿಮೆ ದರದ ಔಷಧಾಲಯ ಸೇವೆಗಳ ಮೂಲಕ ಎಲ್ಲಾ ರೋಗಿಗಳಿಗೆ ನಿರಂತರ ಚಿಕಿತ್ಸೆ ಪಡೆಯಲು ಸಹಾಯ ಮಾಡಲಾಗಿದೆ. ಸಾಮಾಜಿಕ ಕಲ್ಯಾಣ ಯೋಜನೆಗಳಿಗೂ ಫೌಂಡೇಶನ್ ನೆರವು ನೀಡುತ್ತಾ ಇದೆ. 134 ಕಲ್ಯಾಣ ಯೋಜನೆ ಅರ್ಜಿಗಳನ್ನು ಸಲ್ಲಿಸಲು ಸಹಾಯ ಮಾಡಲಾಗಿದ್ದು, 83 ಹಿರಿಯ ನಾಗರಿಕರಿಗೆ ಪಿಂಚಣಿ ಅರ್ಜಿ, 37 ವಿಧವಾ ಪಿಂಚಣಿ ಅರ್ಜಿಗಳಿಗೆ ಸಹಕಾರ ನೀಡಲಾಗಿದೆ. ಇದರ ಫಲವಾಗಿ 120 ಮಂದಿ ಪಿಂಚಣಿ ಪಡೆಯಲು ಆರಂಭಿಸಿದ್ದಾರೆ. ಇದಲ್ಲದೆ 325 ಜನರಿಗೆ ಬ್ಯಾಂಕ್ ಖಾತೆ, ಎನ್ಪಿಸಿಐ ಲಿಂಕೇಜ್ ಸೌಲಭ್ಯ ಒದಗಿಸಲಾಗಿದೆ. ಒಟ್ನಲ್ಲಿ ಕೆಳಚಂದ್ರ ಫೌಂಡೇಶನ್ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಿಂದ ಆರೋಗ್ಯ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಹಾಗೂ ನಾಗರಿಕ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸಮಗ್ರ ಅಭಿವೃದ್ಧಿಯ ಮಾದರಿಯನ್ನ ರೂಪಿಸುತ್ತಿದೆ. ಇಲ್ಲಿನ ಸಮುದಾಯವು ಆರೋಗ್ಯಕರ, ಸುರಕ್ಷಿತ ಮತ್ತು ಗೌರವಯುತ ಜೀವನವನ್ನ ನಿರ್ಮಿಸಲು ಫೌಂಡೇಶನ್ ತನ್ನ ಸೇವಾ ಕಾರ್ಯಗಳನ್ನು ಮುಂದುವರಿಸುತ್ತಿದೆ. ಕೆಳಚಂದ್ರ ಫೌಂಡೇಶನ್ನ ಸಾಮಾಜಿಕ ಕೈಂಕರ್ಯಗಳು ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಇದೆಲ್ಲ ಸಾಧ್ಯವಾಗಿರುವುದು ಇಂಧನ ಸಚಿವ ಕೆಜೆ ಜಾರ್ಜ್ ರವರ ದೂರದೃಷ್ಟಿ ಮತ್ತು ನಾಯಕತ್ವದ ಗುಣದಿಂದ. ಇಂತಹ ಕೆಲಸಗಳು ಹೀಗೆ ಮುಂದುವರಿಯಲಿ ಅನ್ನೋದೇ ನಮ್ಮ ಆಶಯ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.